ಕರಣ ಕರ್ಮವ ಮಾಡಿದರೆ ವಿಸ್ಮರಣೆ ಕಾಲದಿ ಮಾತುಗಳಿಗುತ್ತರವ ಕೊಡದಲೆ ಸುಮ್ಮನಿಪ್ಪರು ಜಾಗರಾವಸ್ಥೆ. ಕರುಣಿಸಲು ವ್ಯಾಪಾರ ಮಾಡುವ ಬರಲು ನಾಲ್ಕಾವಸ್ಥೆಗಳು ಪರಿಹರಿಸಿಕೊಳ್ಳನೇತಕ್ಕೆ ಸ್ವತಂತ್ರನು ತಾನೇ ಎಂಬುವನು. ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ಯೇ ಭೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 30. ಕರಣ ಕರ್ಮವ ಮಾಡಿದರೆ ವಿಸ್ಮರಣೆ ಕಾಲದಿ ಮಾತಿಗಳಿಗುತ್ತರವ ಕೊಡದೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸರ್ವೇಂದ್ರಿಯಗಳ ವ್ಯಾಪಾರಕ್ಕೆ ಜೀವನು ಸ್ವತಂತ್ರನಲ್ಲ, ಸಕಲ ಕ್ರಿಯೆಗಳಿಗೂ ಶ್ರೀ ಪರಮಾತ್ಮನೇ ಪ್ರೇರಕನೆಂದು ಅನುಭವ ಸಿದ್ಧವಾದ ವಿಷಯಗಳಿಂದ ತಿಳಿಸುತ್ತಾರೆ. ಈ ಜ್ಞಾನೇಂದ್ರಿಯಗಳು ಜಡಗಳು, ಅವುಗಳಿಗೆ ಸ್ವತಃ ಏವ ಪ್ರವೃತ್ತಿ ಶಕ್ತಿ ಇಲ್ಲ. ಇಂದ್ರಿಯಾಭಿಮಾನಿ ದೇವತೆಗಳ ದ್ವಾರ ಬಿಂಬರೂಪಿಯಾದ ಜಗದಾಂಬಾರಮಣನು ವಾಯುವಂತರ್ಗತನಾಗಿದ್ದು ದೇಹಗತ ಇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತವಾದ ಜೀವನ ಅನುಭವಕ್ಕೆ ತಂದೀಯುವನು. ಕ್ರಿಯಾರೂಪವಾದ ವ್ಯಾಪಾರಗಳು ಶರೀರಗತ ಪಂಚಕರ್ಮೇಂದ್ರಿಯಗಳ ಮೂಲಕ ನಡೆಯುತ್ತಿರುವವು. ಈ ಇಂದ್ರಿಯಗಳು ಸಹ ಶ್ರೀಶನ ಪ್ರೇರಣೆ ಇಲ್ಲದೆ ಕಾರ್ಯನಿರ್ವಹಣೆ ಮಾಡಲಾರವು. ಕರಣಗಳು ಅವೇ ಸ್ವತಂತ್ರವಾಗಿ ಕೆಲಸ ಮಾಡಲು ಸಮರ್ಥವಾಗಿದ್ದರೆ ಜೀವನು ನಿದ್ರೆ ಮಾಡುತ್ತಿರುವಾಗ ಅಥವಾ ಮೂರ್ಛಾವಸ್ಥೆಯಲ್ಲಿರುವಾಗ ಅದೇ ಇಂದ್ರಿಯಗಳು ಇದ್ದರೂ ಸಹ ನಿಷ್ಕ್ರಿಯವಾಗಿರುವವು ಏಕೆ ಎಂದು ಪ್ರಶ್ನಿಸುತ್ತಾರೆ ದಾಸಾರ್ಯರು. ಆ ಕಾಲದಲ್ಲಿ ಜೀವನು ಮಾತನಾಡಲಾರ, ಶಬ್ದವನ್ನು ಅರ್ಥ ಮಾಡಿಕೊಳ್ಳಲಾರ, ಕೇಳುವ ಯಾವ ಉತ್ತರವನ್ನು ಕೊಡದೆ ಸುಮ್ಮನಿರುವನು. ಇದರಿಂದ ಜೀವನು ಅಸ್ವತಂತ್ರನು, ಪರರ ಸಹಾಯವಿಲ್ಲದೆ ತಾನೇ ತಾನಾಗಿ ಕ್ರಿಯಾಭಿವ್ಯಕ್ತಿ ಮಾಡಲಾರ. ಎಚ್ಚರಿಕೆ, ಸ್ವಪ್ನಾವಸ್ಥೆ, ಗಾಢ ನಿದ್ರಾವಸ್ಥೆ ಇತ್ಯಾದಿ ಅವಸ್ಥಾ ವಿಶೇಷಗಳನ್ನು ತಾನೇ ಸ್ವತಂತ್ರವಾಗಿ ಹೊಂದಲಾರ. ಅವಸ್ಥೆಗಳು 4 ವಿಧ. ಜಾಗೃತಾವಸ್ಥೆ ಅಂದರೆ ಎಚ್ಚರಿಕೆಯ ಸ್ಥಿತಿ, ಸ್ವಪ್ನಾವಸ್ಥೆ ಅಂದರೆ ಕನಸಿನ ಸ್ಥಿತಿ, ಸುಷುಮ್ನಾವಸ್ಥೆ ಅಂದರೆ ಗಾಢ ನಿದ್ರೆ ಮತ್ತು ಮೂರ್ಛಾವಸ್ಥೆ ಎಂದರೆ ಜ್ಞಾನ ತಪ್ಪುವುದು. ಜೀವನು ಸರ್ವತಂತ್ರ ಸ್ವತಂತ್ರನಾಗಿದ್ದರೆ ಪೂರ್ವೋಕ್ತ 4 ಅವಸ್ಥೆಗಳು ಪ್ರಾಪ್ತವಾದಾಗ ತಜ್ಜನಿತ ಪ್ರಭಾವಗಳನ್ನು ಏಕೆ ಪರಿಹರಿಸಿಕೊಳ್ಳಲಾರ ಎಂದು ಸವಾಲು ಹಾಕುತ್ತಾರೆ ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.